ಅಂತ ಹೇಳ್ದಂಗೆ ಕೇಳಿಸ್ತು. ಇಲ್ಲ 6500 ಪಕ್ಕ 6500. ಓಕೆ ಇದು ನನಗೆ 16,000 ಅಂತ ಹೇಳ್ದಂಗೆ ಕೇಳಿಸ್ತು. ಇಲ್ಲ 6500 ಪಕ್ಕ 6500. ಓಕೆ ಇದ್ರ ಪ್ರೈಸ್ ಎಷ್ಟು ಗೊತ್ತಾ? ಎಷ್ಟು? ಯಾರಿಗೆ ಹೇಳ್ಬಾರ್ದು, ಬೇರೆ ಶೇರ್ ಮಾಡಬೇಕು. ಒಂದು ಮಾಡೆಲ್ ತೋರಿಸ್ತೀನಿ ಸರ್, ಚಾಲೆಂಜು. ಓಕೆ, ಇಂಡಿಯಾನಲ್ಲಿ ಯಾರು ಕೊಡಲ್ಲ ಆ ಪ್ರೈಸ್ ಕೊಡ್ತೀನಿ ಸರ್. ಹೋಗಿ ಸರ್, ನೀವು ಹಿಂಗೆ ಹೇಳ್ತೀರಾ, ಹೋಗಿ ಸರ್. ಸರಿ ನೋಡ್ಕೊಳ್ಳಿ ಸರ್, ಇದೇ ಗಾಡಿ ಸರ್. ಸರ್ ವೆಸ್ಪಾ ಬರ್ತಾ ಇದೆ, ವೆಸ್ಪಾ ಬರ್ತಾ ಇದೆ, ಆಕ್ಸೆಸ್ ಬರ್ತಾ ಇದೆ, ನಿಂಜಾ ಬರ್ತಾ ಇದೆ, ಲೇಡೀಸ್ ನಿಂಜಾ. ಸ್ಕೂಟಿ ಸಿಗುತ್ತಾ ಸರ್? ಸ್ಕೂಟಿ ಸಿಕ್ಕತ್ತೆ ಸರ್. ಸ್ಕೂಟಿ ಸೆಲ್ಟ್ ಆಗಿರ್ಬೇಕು. 4800 rupees ಮಾತ್ರ. ಪಕ್ಕ ಇಲ್ಲ, ಮುಂಚೆ ಬೈಕ್ ಒಂದು ತೊಗೊಂಡೋಗಿದ್ರೆ ಈಗ ಕಾರು ತೊಗೊಳೋಣ ಅಂತ ಬಂದಿದ್ದೀರಿ. ಒಂದು 4-5 ಕಡೆ ವಿಚಾರಿಸ್ಕೊಂಡು ಬಂದರೆ ಕಂಪೇರ್ ಮಾಡಿಕೊಂಡ್ರೆ ಬೇರೆ ಇದಕ್ಕಿಂತ ಇಲ್ಲಿ ಪ್ರೈಸು ತುಂಬ ರೀಸನಬಲ್ ಅನಿಸ್ತು. ನೋಡಿ, ಬೈಕ್ ಒಂದು ಆ್ಯಾವ್ರೇಜು ಬೇರೆ ಕಡೆ ಆದರೆ 12-13 ಸಾವಿರ ಈ ರೇಂಜಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಿಮಗೆ 7-7.5 ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ರೇಂಜು. ನಾವು ಲಾಸ್ಟ್ ಟೈಮು ಸ್ವಲ್ಪ ಚೆನ್ನಾಗಿರೋದೇ ತೊಗೊಂಡೋದ್ರಿ, 9000 ಏನೋ ಆಯಿತು. ಬೇರೆ ಕಡೆದು 12 ಸಾವಿರ ಏನೋ ಇದ್ದಿತ್ತು, ಇಲ್ಲಿ 9 ಸಾವಿರಕ್ಕೆ ಮಾಡಿಕೊಟ್ಟಿದ್ದಾರೆ. ಸರ್, ಎಲ್ಲಿಂದ ಬರ್ತಾ ಇದ್ದೀರಾ ಸರ್ ನೀವು? ನಾವು ಶಿವಮೊಗ್ಗದಿಂದ. ಶಿವಮೊಗ್ಗದಿಂದ ಇಲ್ಲೇ ಬಂದು ತೊಗೊಂಡೋಗುವಂಥದ್ದು ಇದು ಬಂತು ನಿಮಗೆ? ಆನ್ಲೈನಲ್ಲಿ ನೋಡಿದ್ವಿ, ಕಮ್ಮಿ ಪ್ರೈಸ್ ಕಾಣ್ತು, ಅದಕ್ಕೆ ಬಂದಿದ್ವಿ. ಬೇರೆ ಕಡೆಗಿಂತ ಹೋಲಿಸಿದ್ರೆ ಕಮ್ಮಿನೇ ಇದು? ಕಮ್ಮಿನೇ. ಬೇರೆ ಕಡೆ ಈ ಮಾಡಲ್ ತೊಗೊಳಕ್ಕೆ? ಹೌದು. ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ಜೊತೆ ನಿಮ್ಮ ಮುಂದೆ. ಆ್ಯಕ್ಚುಲಿ ಇವತ್ತೇನು ವಿಡಿಯೋದಲ್ಲಿ ನಿಮ್ಗೆ ಆಲ್ರೆಡಿ ತಮ್ಮನಲ್ಲಿ ಗೊತ್ತಾಗಿದೆ. ಹೌದು, ಈ ಕಿಡ್ಸ್ ಟಾಯ್ಸ್ ಆ್ಯಕ್ಚುಲಿ ಚಿಕ್ಕ ಮಕ್ಕಳಿಗೆ ಈ ಬೈಕು, ಕಾರ್ಗಳು ಇದೆಲ್ಲ ತುಂಬ ಕಡಿಮೆ ಬೆಲೆಗೆ ಇಲ್ಲಿ ಕೊಡ್ತಾ ಇದ್ದಾರಂತೆ. ಏನು ಎತ್ತ ಅಂತ ತಿಳ್ಕೊಳ್ಳೋಣ ಬನ್ನಿ. ಇದು ಯಾವುದೋ ಗ್ಯಾಲಕ್ಸಿ ಟಾಯ್ಸ್ ಅಂತೆ. ನನ್ನ ಸ್ನೇಹಿತ ಕೂಡ ಇಲ್ಲಿ ಕಳಿಸ್ಕೊಟ್ಟ, ಇದನ್ನು ಕಾಂಟ್ಯಾಕ್ಟ್ ಮಾಡು, ಇಲ್ಲಿ ತುಂಬ ಕಮ್ಮಿಗೆ ಸಿಗುತ್ತೆ ಅಂತ. ನೋಡೋಣ ಬನ್ನಿ, ಯಾವುದೋ ಗ್ಯಾಲಕ್ಸಿ ಟಾಯ್ಸು ಎಷ್ಟು ಕಡಿಮೆ ಬೆಲೆಗೆ ಸಿಗುತ್ತೆ ಏನು ಅಂತ. ಇದೇನಿದು, ಯಾವುದೋ ಮನೆ? ಸರ್ ಹೇಳಿ. ಗ್ಯಾಲಕ್ಸಿ ಟಾಯ್ಸು ಅಲ್ಲಿದೆ. ಓಹೋ, ಅಲ್ಲಿದೆಯಾ? ಆ್ಯಕ್ಚುಲಿ ಇಲ್ಲಿ ಆರೋ ಮಾರ್ಕ್ ಇಲ್ಲಿತ್ತಲ್ಲ, ಅಲ್ಲಿತ್ತು ಅನ್ಕೊಂಡು ನಾನು ಬಂದೆ. ಇಲ್ಲ ಸರ್, ಇಲ್ಲಿದೆ. ಅದು ಇಲ್ಲಿದೆಯಾ? ಇದು ಇದರದ್ದು. ಇದು ಇದೇನಾ ಎಲ್ಲ ಪೂರ್ತಿ? ಎಲ್ಲ ಥರ ಐಟಮ್ಗಳು ಸಿಗುತ್ತೆ ಇಲ್ಲಿ? ಎಲ್ಲ ಥರ ಐಟಮ್ ಸಿಗುತ್ತೆ ಸರ್. ಹಾಂ. ಮತ್ತೆ 12 ವರ್ಷ ಗಂಟೆ ಓಡಿಸ್ಬೋದು. ಹೌದಾ? 14-15 ಇದೆಲ್ಲ ಪೂರ್ತಿ ಅದೇನಾ? ಎಲ್ಲ ಇದೆ ಸರ್. ಓಕೆ, ಇಲ್ಲಿ ಯಾರೋ ಒಂದಷ್ಟು ಜನ ಬೈ ಮಾಡಕ್ಕೆ ನಿಂತಿದ್ದಾರೆ. ಒಂದಷ್ಟು ಬೈಕ್ಗಳು, ಕಾರ್ಗಳು ಎಲ್ಲ ನೋಡ್ಬೋದು ನಾವಿಲ್ಲಿ. ಇದ್ರ ಬೆಲೆ ಏನು, ಇದ್ರ ಮಾಡೆಲ್ಗಳೇನು ಎತ್ತ ಪೂರ್ತಿ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಿದೆ. ಅಪ್ಪಿ, ಇದ್ರ ಓನರ್ ಎಲ್ಲಿದ್ದಾರೆ? ಸರ್ ನಮಸ್ತೆ. ಸರ್, ಏನ್ ಸರ್ ಇದು ಗ್ಯಾಲಕ್ಸಿ ಟಾಯ್ಸ್ ತುಂಬಾ ಕಡಿಮೆ ಬೆಲೆಗೆ ನೀವು ಕೊಡ್ತಾ ಇದ್ದೀರಂತೆ, ಹೌದಾ? ಹೌದು ಸರ್, ಹೌದು. ಎಲ್ಲಾರು ಹೇಳ್ತಾರೆ ಸರ್, ಹೋಲ್ಸೇಲರ್ ಅಂತ. ಬಂದ್ರೆ ಗೊತ್ತಾಗ್ಬಿಡುತ್ತೆ ಯಾರು ಹೋಲ್ಸೇಲರ್, ಯಾರು ರಿಟೇಲರ್ ಅಂತ. ನಿಜವಾಗ್ಲೂ ನೀವು ಹೋಲ್ಸೇಲರ್ನಾ? 100% ಸರ್. ಪ್ರೈಸ್ ನೋಡ್ಕೊಳ್ಳಿ, ಗೊತ್ತಾಗ್ಬಿಡುತ್ತೆ. ಎಲ್ಲರಿಗೂ ಒಂದೇ ಪ್ರೈಸ್. ನಿಜವಾಗ್ಲೂ ಕಡಿಮೆ ಬೆಲೆ ಕೊಡ್ತೀರಾ? 100% ಸರ್. ಶ್ರೀಮಂತರಿಗೂ ಬಡವರಿಗೂ ಎಲ್ಲ ಒಂದೇ ರೇಟು? ಅದು ನನ್ಗೆ ಗೊತ್ತಿಲ್ಲ. ಶ್ರೀಮಂತರು ಬಂದ್ರೂ ಒಂದೇ ರೇಟು, ಬಡವರು ಬಂದ್ರೂ ಒಂದೇ ರೇಟು. ಹೌದಾ? ಸೈಕಲ್ ಅಲ್ಲಿ ಬಂದ್ರೂ ಒಂದೇ ರೇಟು, BMW ಕಾರ್ ಅಲ್ಲಿ ಬಂದ್ರೂ ಒಂದೇ ರೇಟು. ಸರ್, ಈಗ ನಿಮ್ಮ ಹತ್ರ ಯಾವ್ಯಾವ ಮಾಡ್ಲಿಗಳಿದೆ, ಏನೇನು ರೇಟು ಎಲ್ಲ ತೋರಿಸ್ಕೊಂಡು ಹೋಗ್ತೀರಾ? ಎಲ್ಲ ತೋರ್ಸೋಣ ಸರ್, ಬನ್ನಿ. ಓಕೆ, BMW ನೋಡಿದ್ರೆ ಬನ್ನಿ ಸರ್, ಮಕ್ಕಳ ಆಟ ಆಡಲಿ. ನಾವಂತೂ ಓಡಿಸಿಲ್ಲ, ಮಕ್ಕಳು ಓಡಿಸ್ಲಿ. ಬನ್ನಿ, BMW ಬನ್ನಿ. BMW. ಓಕೆ, ಇದು ಫುಲ್ಲಿ ಲೈಟಿಂಗ್ ಬರುತ್ತೆ ಸರ್. ಓಕೆ,
ಫುಲ್ಲಿ ಲೈಟಿಂಗ್ ಬರುತ್ತೆ. ಓಕೆ. ಟೊಯೋಟಾ ಇದೆ, ಓಕೆ. ಪೋಬೋ ಇದೆ, ಇದರಲ್ಲಿ ಮೆರ್ಸಿಡಿಸ್ ಬೆನ್ಸ್ ಬರುತ್ತೆ, BMW ಬರುತ್ತೆ. ಓಕೆ. ಇದು ಜೀಪು ಸೂಪರ್ ಆಗಿದೆ ಸರ್ ಜೀಪ್ ಇದು W166. ಓಕೆ. ಪೊಲಾರಸ್. ಓಕೆ. ಜೀಪು ಅಲ್ಲೂ ಜೀಪ್ ಇದೆ, ಅಲ್ಲಿ ಮೆರ್ಸಿಡಿಸ್ ಬೆನ್ಸ್ ಜೀಪ್. ಸರ್ ಇದೆಲ್ಲ ರಿಮೋಟು ಮ್ಯಾನ್ಯುಯಲ್ ಏನು ಎತ್ತಾ ಸರ್? ಇದು ರಿಮೋಟು ಮ್ಯಾನ್ಯುವಲ್ ಪ್ಲಸ್ ಮೊಬೈಲ್ ಆ್ಯಪ್ನು ಬರುತ್ತೆ ಸರ್. ಹೌದಾ? ಪ್ಲಸ್ ಮೊಬೈಲ್ ಆ್ಯಪ್ ಅದೆಲ್ಲ ಬೇಸಿಕ್ ಸರ್. ರಿಮೋಟು ಮ್ಯಾನ್ಯುವಲ್ ಬ್ಲೂಟೂತ್ ಆಮೇಲೆ ನಿಮ್ಗೆ ಮೊಬೈಲ್ ಆ್ಯಪ್ ಅದೆಲ್ಲ ಬೇಸಿಕ್ ಎಲ್ಲ ಗಾಡಿಯಲ್ಲಿ ಬರುತ್ತೆ ನಿಮ್ಗೆ. ಎವ್ರಿ ಫೀಚರ್ಸ್ ಬರುತ್ತೆ. ಜಸ್ಟ್ 4 ಮೋಟರ್ಸ್ ಬರುತ್ತೆ, 2 ಮೋಟರ್ಸ್ ಬರುತ್ತೆ. ಅದು 4 ಮೋಟರ್ಸ್ ಎಲ್ಲ 5 ಮೋಟರ್ ಹೇಳ್ತಾರೆ. 5 ಮೋಟರ್ ಇದು ಬರಲ್ಲ, 4 ವೀಲೇ ಇರೋದು, 4 ಬರೋದು ಮೋಟರ್ಸ್. ಒಂದು ಸ್ಟೇರಿಂಗ್ ಬರುತ್ತೆ, ಅದನ್ನು ಕೌಂಟ್ ಮಾಡ್ಬಿಡ್ತಾರೆ. ಹೌದಾ? ಸರ್ ಇವಾಗ ಇಲ್ಲಿ ತೋರಿಸಿದ್ರಿ, ಇಲ್ಲಿ BMW ತೋರಿಸಿದ್ರೆ ಮತ್ತೆ ಜೀಪ್ ತೋರಿಸಿದ್ರೆ ಎಲ್ಲ ತೋರಿಸಿದ್ರಲ್ಲ, ಇದ್ರ ರೇಟ್ ಹೇಳಿ ಸರ್. ಈಗ ನನಗೆ ರೇಟ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ ಸರ್. ಬನ್ನಿ ರೇಟ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ. ಓಕೆ. ಇದು ಜಂಬೋ ಬೈಕ್. ನಮ್ದು ಪ್ರಾಬ್ಲಮ್ ಏನಿದೆ ಅಂದ್ರೆ ನಾವು ಹೋಲ್ಸೇಲರ್ ಅವರು. ಓಕೆ. ಹೋಲ್ಸೇಲರ್ ಇಲ್ಲ, ಡೀಲರ್ಗೆ ನಾವು ಹೋಲ್ಸೇಲ್ ರೇಟ್ ಅಲ್ಲಿ ಕೊಡೋದು, ಅದೇ ಪ್ರೈಸ್ ಎಲ್ಲರೂ ಕೊಡೋದು. ಓಕೆ. ಅಸೆಂಬಲ್ ಮಾಡಿ ಆಗಲ್ಲ. ಓಕೆ. ಯಾಕಂದ್ರೆ ಅಂಗಡಿಗಳು ನಮ್ ಚಿಕ್ಕದು, ಎಷ್ಟಂತ ಅಸೆಂಬಲ್ ಮಾಡ್ಲಿಕ್ಕಾಗತ್ತೆ ಹೇಳಿ. ಬಂದ ತಕ್ಷಣ ಫ್ರೆಶ್ ಪೀಸ್ ಕೊಡ್ತೀವಿ. ಅಸೆಂಬಲ್ ಮಾಡ್ಬಿಟ್ರೆ ಏನಾಗುತ್ತೆ ಅಂದ್ರೆ ಕಸ್ಟಮರ್ ಟ್ರಯಲ್ ಮಾಡ್ಬಿಟ್ಟು ಇದು ಬೇಡ ಅಂತ ಹೇಳ್ಬಿಟ್ಟು ಬೇರೆ ತಗೊಂಡ್ ಹೋಗ್ತಾರೆ, ಅದು ನಮ್ಗೆ ಲಾಸ್ ಆಗುತ್ತೆ. ಇದು 15,500 ಆಗುತ್ತೆ. ಓಕೆ. 15,500 ಜಂಬೋ ಬೈಕ್. ಓಕೆ. 220 ವೇಟ್ ಕೆಪಾಸಿಟಿ ಬರುತ್ತೆ. ಓಕೆ. ಸರ್ ಇದು R1 ಅಲ್ಲ. ಓಕೆ. R15 ಇದು. ಓಕೆ. ಇದಕ್ಕೆ ಮಾರ್ಕ್ಸ್ ಎಲ್ಲ ಬರುತ್ತೆ, ಗಾಡಿ ಸ್ಟೈಡ್ ಬರುತ್ತೆ. ಓಕೆ. ಗಾಡಿ ಸೂಪರ್ ಆಗಿದೆ. ಓಕೆ. 9,800 ಸ್ಟಾಪ್. ಓಕೆ ಸರ್, ಇವಾಗ ಹೇಳಿದ್ರಿ 9,800 15,000 ಎಲ್ಲ ಹೇಳಿದ್ರಲ್ಲ, ಈಗ ನೀವು ಟ್ರಯಲ್ ಇಲ್ಲಿ ಇಕ್ಕಿರಲ್ಲ, ಬಟ್ ಗಾಡಿ ನಾವು ಬೈ ಮಾಡಕ್ ಬಂತ ಅಂದ್ರೆ ಫಿಟ್ಟಿಂಗ್ ಮಾಡಿ ಟ್ರಯಲ್ ಮಾಡಿ ಕೊಡೋದು ಅಲ್ವಾ ಫಿಕ್ಸ್. ಈಗ ವಿಡಿಯೋದಲ್ಲಿ ಏನ್ ಹೇಳ್ತಾ ಇದೀರಾ ಅದೇ ರೇಟ್ ಇರುತ್ತೆ, ಬಂದವರು ಕಸ್ಟಮರ್ ಅದೇ ಪ್ರೈಸ್ ಇರುತ್ತೆ ಸರ್, ಲೈಫ್ ಲಾಂಗ್ ಅದೇ ಪ್ರೈಸ್. ಫಿಟ್ಟಿಂಗ್ ಚಾರ್ಜ್ ಮಾತ್ರ 300 ರೂಪೀಸ್ ಕೊಳ್ಳೇಬೇಕಾಗತ್ತೆ. ಅದು ಫಿಟ್ಟರ್ ಗೆ ಸ್ವಲ್ಪ ಹೆಚ್ಚು ಕಡಿಮೆ ಕೊಟ್ರೆ, ಅದು ನಾನು ಹೇಳ್ಕೊಂತೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಫಿಟ್ಟರ್ ತಗೊಂತಾನೆ, ಏನ್ ಟೆನ್ಷನ್ ಇಲ್ಲ. GST ಬಿಲ್ ಕಂಪಲ್ಸರಿ ತಗೊಳ್ಳೋದಿದೆ, ತಗೊಳ್ಬೇಕು. ಬಿಲ್ ಬೇಕಂದ್ರೆ GST ಬಿಲ್ ತಗೊಳ್ಳೇಬೇಕು. ಇಲ್ಲ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಕಸ್ಟಮರ್ ಅಲ್ಲಿ ಏನ್ ಟೆನ್ಷನ್ ಇಲ್ಲ ನನಗೆ. ಫಿಟ್ಟಿಂಗ್ ಚಾರ್ಜ್ ಅಲ್ಲಿ ನಿಮ್ ಚಾನಲ್ ಬಂದ್ರೆ, ನಿಮ್ ಮಾಧ್ಯಮದಿಂದ ಬಂದ್ರೆ ಏನೋ ಸ್ವಲ್ಪ ಮಾಡ್ಕೊಳ್ಳೋಣ. ಚಾನಲ್ ಹೆಸರು ಹೇಳಿದ್ರೆ ಯಾರು ವಿಡಿಯೋ ನೋಡ್ಕೊಂಡ್ ಬರ್ತಾರೆ ಅವ್ರಿಗೆ ಫಿಟ್ಟಿಂಗ್ ಚಾರ್ಜ್ ಫ್ರೀ. ಫಿಟ್ಟಿಂಗ್ ಚಾರ್ಜ್ ಫ್ರೀನಾ? ಫಿಟ್ಟಿಂಗ್ ಚಾರ್ಜ್ ಫಿಕ್ಸ್. ಓಕೆ. 7,900. ಓಕೆ. 8,500. ಓಕೆ. 6,500. ಓಕೆ. 6,800. ಸರ್ ಒಂದ್ ನಿಮಿಷ, ಫೆರಾರಿ ಕಾರ್ ಎಷ್ಟು ಹೇಳಿದ್ರಿ? 6,500 ಹೇಳಿದ್ರಾ? ಓಕೆ, ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಮಾಡಿ ಸರ್. ಸರ್ ಏನ್ ಕನ್ಫ್ಯೂಸ್ ಆಯ್ತು, 6,500 ಲ್ಯಾಕ್ಸ್ ಹೇಳಿದೆ. ನನಗೆ 16,000 ಹೇಳ್ದಂಗೆ ಕೇಳಿಸ್ತು. ಇಲ್ಲ 6,500 ಪಕ್ಕ 6,500. ಓಕೆ, ನೆಕ್ಸ್ಟ್ ಸರ್ 7,500, 6,800, 8,500, 8,500. 4x4. ಓಕೆ. 4x4. 7,000, 8,500, 8,500, 9,500, 11,800. Polaris Jeep 4x5 dot size, left side steering, 19,500, 16,500, 16,500, 15,500. Thar 15,500, 16,500, 14,500. UTV ಜಂಬೋ ಸೈಜ್, ಲೆಫ್ಟ್ ಸೈಡ್ ಸ್ಟೇರಿಂಗ್, ಇಬ್ರು ಕುತ್ಕೊಳ್ಬಹುದು. ಇದ್ರ ಪ್ರೈಸ್ ಎಷ್ಟು ಗೊತ್ತಾ? ಎಷ್ಟು? ಯಾರಿಗೆ ಹೇಳ್ಬಾರ್ದು, ಬೇರೆ ಶೇರ್ ಮಾಡಬೇಕು. 12,500 ಮಾತ್ರ. ಹೌದಾ ಸರ್? ಇದು ನೋಡಿ, 4x4 LED ಲೈಟ್ಸ್ ಆನ್ ವೀಲ್, 11,800. ಇದರಲ್ಲಿ 4 ವೆರೈಟೀಸ್ ಬರುತ್ತೆ. ಚಿಕ್ಕ ಸೈಜು, ಸೇಮ್ ಡಿಸೈನ್. ನನ್ನ ಹತ್ರ ಜಂಬೋ ಸೈಜು 13,800. ಮೆಟಾಲಿಕ್ ಫಿನಿಶ್, 4 ಮೋಟ್ರು, 120 ವೇಟ್ ಕೆಪಾಸಿಟಿ. ಇದೆಲ್ಲ ಹೇಳಿದೀನಲ್ಲ ನಿಮ್ಗೆ, ನೀವು ಬಂದ್ಬಿಡಿ. 120 ಮಾಡಲ್ಸ್ ಇದೆ, ಹೇಳಕ್ಕೆ ತೋರ್ಸಕ್ ಆಗ್ತಾ ಇಲ್ಲ, ಎರಡ್ ಆಗ್ಬಿಟ್ಟಿದೀವಿ. ಹೌದಾ? ಒಂದು ಮಾಡೆಲ್ ತೋರಿಸ್ತೀನಿ ಸರ್, ಚಾಲೆಂಜು. ಇಂಡಿಯಾನಲ್ಲಿ ಯಾರು ಕೊಡಲ್ಲ ಆ ಪ್ರೈಸ್ ಕೊಡ್ತೀನಿ. ಪಕ್ಕನಾ? ಪಕ್ಕ. ಪ್ರಪಂಚದಲ್ಲಿ ಯಾರು ಕೊಡಲ್ಲ? ಪ್ರಪಂಚದಲ್ಲಿ ಯಾರು ಕೊಡಲ್ಲ. ನಾನು ಬೇರೆ 2 ವರ್ಷ ಕೊಡೋದು, ಆಮೇಲೆ ನನ್ನ ಕೈಯಿಂದ ಕೊಡಕ್ಕಾಗಲ್ಲ. ಯಾಕಂದ್ರೆ ಸ್ಟಾಕ್ ಬಂದ್ಬಿಟ್ಟು 7,000 ಪೀಸಸ್ ತರಿಸಿದ್ದೀನಿ. ಹೌದಾ? ಬೇಗ ಬೇಗ ಮಾಡಿಸ್ಕೊಡಿ. ನೋಡೋಣ, ಅದು ಯಾವ್ದು ತೋರಿಸ್ತೀನಿ ಸರ್. ಒಂದ್ ಕೆಲಸ ಮಾಡಿ ಸರ್, ಇದು ವಿಡಿಯೋ ಫುಲ್ ವೈರಲ್ ಆಗ್ಲಿ ಸರ್, ಆಮೇಲೆ ಅದು ಕೊಡೋಣ ಸರ್. ಆತರ ಎಲ್ಲ ಬೇಡ. ಈ ವಿಡಿಯೋ ನೋಡ್ತಾ ಇರೋರು, ನೋಡ್ಕೊಂಡ್ ಬರೋರ್ಗೆ, ಅಟ್ಲೀಸ್ಟ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಅಥವಾ ನಮ್ಮ ವಿಡಿಯೋ ನೋಡ್ಕೊಂಡ್ ಬರೋರ್ಗೆ, ತಗೋಬೇಕು ಅನ್ನೋರ್ಗಾದ್ರೂ ಅಟ್ಲೀಸ್ಟ್ ತೋರಿಸಿ, ಅದನ್ನ ಹೇಳಿ ಸರ್. ಹೋಗಿ ಸರ್, ನೀವು ಹಿಂಗೆ ಹೇಳ್ತೀರಾ, ಹೋಗಿ ಸರ್. ಸರಿ ನೋಡ್ಕೊಳ್ಳಿ ಸರ್, ಇದೇ ಗಾಡಿ ಸರ್. ಇದೇನಾ ಸರ್ ಗಾಡಿ? ಇದೇ ಗಾಡಿ, ತುಂಬಾ ಕಲರ್ಸ್, ತುಂಬಾ ವೆರೈಟೀಸ್ ಇದೆ ಸರ್ ಇದರಲ್ಲಿ. ಹೌದಾ? ಇದೇ ಗಾಡಿ ನೋಡ್ಕೊಳ್ಳಿ ಸರ್. ಇದನ್ನು ಪೂರ್ತಿ ಫಿಟ್ಟಿಂಗ್ ಆಗಿಲ್ಲ, ಬಟ್ ಹಂಗೆ ತೋರಿಸಿ. ಫಿಟ್ಟಿಂಗ್ ಯಾವ್ದು ಆಗಿಲ್ಲ ಸರ್. ಫಿಟ್ಟಿಂಗ್ ಆದ್ರೆ ಫುಲ್ ಜಂಬೋ ಸೈಜ್ ಬಂದ್ಬಿಡುತ್ತೆ. ಇದೇನ್ ಲೈಟ್ ಬರುತ್ತೆ, ಅಲ್ಲಿ ಲೈಟ್ ಬರುತ್ತೆ, ಇಲ್ಲಿನೂ ಲೈಟ್ ಬರುತ್ತೆ. BQ2188 ಮಾಡೆಲ್ ನಂಬರ್.
ಎಲ್ಲಾ ಕಡೆ ಹೊಡ್ಕೊಳ್ಳಿ, ಆಫ್ಲೈನ್ ಆನ್ಲೈನ್ ಓಕೆ ಎಲ್ಲಾ ಕಡೆ 16, 14, 15 ಈ ಮನ್ಸಲ್ಲಿ ಹೆಂಗ್ ಬರ್ತಂಗೆ ಹೇಳ್ತಾರೆ. ಇನ್ನೊಂದು ಅಂಗಡಿ ಅವ್ರು ಇನ್ನೊಂದು ಹೊಸ ರೂಲ್ಸ್ ಮಾಡ್ಕೊಂಡ್ಬಿಟ್ಟವ್ರೆ. ಟೆಸ್ಟಿಫೈಡ್ ಅಂತೆ, ಓಕೆ ನಮ್ದು ಮೇಡ್ ಇನ್ ಇಂಡಿಯಾ ಅಂತೆ. ಯಪ್ಪ ಇಂಡಿಯಾನಲ್ಲಿ ಮಾಡಕ್ಕ ಇನ್ನೂ ಸ್ಟಾರ್ಟ್ ಆಗಿಲ್ಲಪ್ಪ ದೇವ್ರೆ. ಎಲ್ಲ ಚೈನಾಯಿಂದಾನೆ ಬರ್ತಾ ಇರೋದು, ಬೇರೆ ಬಾಕ್ಸ್ ಮೇಲ್ಗಡೆ ಇಂಡಿಯಾ ಅಂತ ಬರ್ತಾ ಇರೋದು. ಸೇಲ್ಸ್ ಮ್ಯಾನ್ ನಿಮ್ಗೆ ಹೇಳಿ ಏನ್ ಮಾಡಿಸ್ತವ್ರೆ. ಅದೆಲ್ಲ ಏನಿಲ್ಲ, ಎಲ್ಲ ಒಂದೇ, ಎಲ್ಲಾರ ಕಡೆಯಿಂದ ಒಂದೇ ಡೀಲರ್ ಸಪ್ಲೈ ಮಾಡೋದು, ಒಂದೇ ಬ್ರಾಂಚಸ್ ಅಲ್ಲಿಂದ ಬರೋದು. ಅದ್ ಸುಮ್ನೆ ನಮ್ದು ಒರಿಜಿನಲ್, ಇವ್ರದ್ದು ಡೂಪ್ಲಿಕೇಟ್. ಅವನು ಮನೆಯಲ್ಲಿ ಮಾಡ್ತಾ ಇಲ್ಲ, ನಾನು ಮನೆಯಲ್ಲಿ ಮಾಡ್ತಾ ಇಲ್ಲ, ಎಲ್ಲ ಒಂದೇ ಕಡೆಯಿಂದ ಬರ್ತಾ ಇರೋದು. ಇದ್ರದ್ದು ಪ್ರೈಸ್ ಮಾಡಲ್ ನಂಬರ್ ಹೇಳ್ದಲ್ಲ, BQ2188 ಜಸ್ಟ್ 9,800 ಮಾತ್ರ. 9,800 7 ಕಲರ್ಸ್ ಬರುತ್ತೆ. ಓಕೆ 7 ಕಲರ್ಸ್. 7 ಕಲರ್ಸ್ ಪಕ್ಕ ಈ ವಿಡಿಯೋದಲ್ಲಿ ಹೇಳಿರೋ ರೇಟೇ ಕೊಡ್ಬೇಕು ನೀವು ಸರ್. ಚಾಲೆಂಜ್ ಸರ್. ಆಮೇಲೆ ಸುಳ್ಳು ಹೇಳ್ಬಿಟ್ಟು ಆಮೇಲೆ ಅದು ನನ್ನ ಜೀವನದಲ್ಲಿ ಮಾಡಿಲ್ಲ ಸರ್. ಓಕೆ ಅದು ಬೇರೆಯವ್ರ ತರ ಇಲ್ಲ ಸರ್, ನನ್ನ ಜೀವನದಲ್ಲಿ ಮಾಡಿಲ್ಲ. ಇನ್ನೊಂದು ವಿಷಯ ಮಾಡ್ಲಿ, ನಾವು ಹೊರಗಡೆ ವಿಚಾರಿಸ್ಕೊ ಬರ್ತೀವಿ. ಅದೇನ ಕಮ್ಮಿ ಅದೇ ರೇಟ್ ಏನೋ ಇತ್ತು ಅಂದ್ರೆ ಅಷ್ಟೇ ಫ್ರೀ 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 ಕೊಡ್ತೀರಾ? ಫ್ರೀ ಅದಕ್ಕಿಂತ ಜಾಸ್ತಿ ಕಮ್ಮಿ ಇರ್ಬೇಕು, ನೀವು ಹೇಳಿದ ರೇಟ್ಗಿಂತ ಕಮ್ಮಿ. ಫ್ರೀ ಕೊಟ್ಬಿಡ್ತೀನಿ. ಹೌದಾ? 6 ಮಂತ್ ವಾರಂಟಿ ಕೊಡ್ತಾವ್ರೆ. ಎಲ್ಲಾರು ತಗೊಂಡೋದ್ರೆ ಇವಾಗ ನೋಡಿದ್ರಲ್ಲ, ಯಾರೋ ಒಬ್ರು ಬಂದಿದ್ರು, ವಾರಂಟಿ ಕೊಟ್ಟವ್ರೆ, ರೆಸ್ಪಾನ್ಸ್ ಇಲ್ಲ. ನಮ್ಮ ಹತ್ರ ಆತರ ಇಲ್ಲ ಸರ್. ಬೇರೆಯವ್ರದ್ದು ಗಾಡಿನ ತಗೊಂಡ್ ಬನ್ನಿ, ನಾವು ಫಿಟ್ಟಿಂಗ್ ಮಾಡ್ಕೊಡ್ತೀವಿ, ನಿಮ್ಗೆ ಒಂದೊಂದು ಸರ್ವಿಸ್ ಮಾಡ್ಕೊಡ್ತೀವಿ. ಅದೇನ್ ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ಸೆಕೆಂಡ್ರಿ ಬಂದ್ಬಿಟ್ಟು ಸ್ವಲ್ಪ ಸರ್ ಪ್ಲೀಸ್ ರಿಕ್ವೆಸ್ಟ್, ತಪ್ಪು ತಿಳ್ಕೊಳ್ಬೇಡಿ ರಿವ್ಯೂವರ್ಸ್ ಪ್ಲೀಸ್. ಕಾಲ್ ರಿಸೀವ್ ಮಾಡಕ್ ಆಗ್ತಾ ಇಲ್ಲ. ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ, ಕ್ಯಾಟ್ಲಾಗ್ ಬರುತ್ತೆ, ಲೊಕೇಶನ್ ಬರುತ್ತೆ. ಗ್ಯಾಲಕ್ಸಿ ರಾಯಲ್ ಟಾಯ್ಸ್ ಅಂತ ಹಾಕಿ ಗೂಗಲ್ ಮ್ಯಾಪ್ ಅಲ್ಲಿ, ದಯವಿಟ್ಟು ಬಂದ್ಬಿಡಿ. ನಿಮ್ಗೆ ಎಲ್ಲಾ ಮಾಡಲ್ಸ್ ತೋರಿಸ್ಬಿಡ್ತೀನಿ. ವಾಟ್ಸ್ಆಪ್ ಮಾಡಿಲ್ಲ, ಫೋನ್ ರೆಸ್ಪಾನ್ಸ್ ಮಾಡಿಲ್ಲ ಅಂತ ತಪ್ಪು ತಿಳ್ಕೊಳ್ಬೇಡಿ. ಸಾರಿ, ಬಿಸಿ ಆಗಿದ್ದೀನಿ ಸರ್. ಅದು ಗೊತ್ತಾಗುತ್ತೆ, ಅದನ್ನ ನಮ್ಮ ಕಸ್ಟಮರ್ಸ್ ಮತ್ತು ನಮ್ಮ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬರ್ಸ್ ಎಲ್ಲ ಅರ್ಥ ಮಾಡ್ಕೋತಾರೆ ನಿಮ್ಮನ್ನ. ಬಟ್ ಇಷ್ಟು ಕಮ್ಮಿ ಬೆಲೆ ಕೊಡ್ಬೇಕಾ ಅದನ್ನೆಲ್ಲ ಅರ್ಥ ಮಾಡ್ಕೊಂತಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇದಕ್ಕಿಂತ ಕಮ್ಮಿ ಈಗೇನೇನು ತೋರಿಸ್ಕೊಂಡು ಹೋದ್ರಿ ಗೊತ್ತಾ, ಅದಕ್ಕಿಂತ ಕಮ್ಮಿ ಬೆಲೆ ಇದೆ ಸರ್. ಇನ್ನೂ ಇದೆ, ಎಷ್ಟಂತ ಇಕ್ಲಿ ಸರ್? ಫುಲ್ ಇದೆ ಸರ್. 120 ಪೀಸಸ್ ಸಿಕ್ಕಕ್ಕಾಗಲ್ಲ, ಟಯರ್ಡ್ ಆಗ್ಬಿಡ್ತೀವಿ. ತಿರ್ಗಾ ನೈಟ್ ಅಲ್ಲಿ ಕ್ಲೋಸ್ ಅಪ್ ಮಾಡ್ಬೇಕು, ವೈಂಡ್ ಅಪ್ ಮಾಡಕ್ ಆಗಲ್ಲ, ಕಷ್ಟ ಆಗ್ಬಿಡುತ್ತೆ. ಸ್ಟಾರ್ಟಿಂಗ್ ಏನ್ ಪ್ರೈಸ್ ಇದೆ? ತುಂಬಾ ಕಡಿಮೆ ಅಂದ್ರೆ ನಿಮ್ಗೆ 4,800 ರುಪೀಸ್ ಸ್ಟಾಕ್ ಬರೋದಿದೆ ಸರ್. ಅದು ನಿಮ್ಗೆ ನಾಳೆ ಸಿಗ್ಬಿಡುತ್ತೆ. ಹೌದಾ ಸರ್? ನಮ್ಗೆ ಈಗೆಲ್ಲ R15 ಇದೆಲ್ಲ ತೋರ್ಸುರಿ. ಈ ಹುಡುಗಿರು ಇರ್ತಾರೆ ಸರ್, ಚಿಕ್ಕ ಮಕ್ಕಳು ಸರ್. ವೆಸ್ಪಾ ಬರ್ತಾ ಇದೆ, ವೆಸ್ಪಾ ಬರ್ತಾ ಇದೆ, ಆಕ್ಸೆಸ್ ಬರ್ತಾ ಇದೆ, ಆಮೇಲೆ ನಿಂಜಾ ಬರ್ತಾ ಇದೆ, ಲೇಡೀಸ್ ನಿಂಜಾ. ಸ್ಕೂಟಿ ಸಿಗುತ್ತಾ ಸರ್? ಸ್ಕೂಟಿ ಸಿಕ್ಕತ್ತೆ ಸರ್. ನನ್ನ ಫ್ರೆಂಡ್ ಮಗಳಿಗೆ ಒಬ್ಳು ಬೇಕಾಗಿತ್ತು ಸರ್. ಸ್ಕೂಟಿ ಸೈಲೆಂಟ್ ಆಗಿರ್ಬೇಕು. 4,800 ರುಪೀಸ್ ಮಾತ್ರ. ಪಕ್ಕ 4,800 ಯಾರಿಗೆ ಹೇಳ್ಬಾರ್ದು. ಸೈಲೆಂಟ್ ಆಗಿರ್ಬೇಕು, ಬೇರೆ ಶೇರ್ ಮಾಡ್ತಾ ಇರ್ಬೇಕು. 4,800. ನೋಡಪ್ಪ, ಈ ಅಂಗಡಿಯಲ್ಲಿ 4,800 ಸ್ಕೂಟಿ. ಹೌದಾ? ವೆಸ್ಪಾ ಬೇರೆ ಕಡೆ ಎಲ್ಲ ಜಾಸ್ತಿ, ನಿಮ್ ಕಡೆ ಕಮ್ಮಿ. 9,000 ರುಪೀಸ್ ನಡೀತಿದೆ ಸರ್. ಇಲ್ಲೇ ಅಕ್ಕಪಕ್ಕ ಅಂಗಡಿಗಳಲ್ಲಿ 9,000 ರುಪೀಸ್ ನಡೀತಾ ಇದೆ. ಯಾರ್ಯಾರೋ ಬೇಕಂತ ಎಂತ ರಿವ್ಯೂಸ್ ಆಗ್ಬಿಟ್ಟು ನಮ್ಗೆ ಡೌನ್ ಮಾಡಕ್ ಹೋಗ್ತಾ ಇದಾರೆ. ನಮ್ಮ ಹತ್ರನೇ ತಗೊಂತಾ ಇದಾರೆ, ನಮ್ಗೆ ಆಫ್ ಇಕ್ತವ್ರೆ. ಏನ್ ಮಾಡ್ತೀರಾ? ಅದೆಲ್ಲ ನೆಗ್ಲೆಕ್ಟ್. 2007 ನಲ್ಲಿ ಅಂಗಡಿ ಓಪನ್ ಆಗಿದ್ದು. ನಾವು ಫಸ್ಟ್ ಡಿ ಹೋಲ್ಸೇಲರ್ ಇದ್ದಿದ್ದು. ಇವಾಗ ಒಂದ್ ಇಯರ್ ಇಂದ ನಾವು ರಿಟೇಲ್ ಸ್ಟಾರ್ಟ್ ಮಾಡಿರೋದು ಸರ್. ರಿಟೇಲ್ ಅಲ್ಲಿ ಇದ್ದಿಲ್ಲ. ರಿಟೇಲ್ ಅಲ್ಲಿ ಕಸ್ಟಮರ್ಸ್ ಗಳು ಸ್ವಲ್ಪ ರಿಟೇಲ್ ಮಾಡಿ ಪ್ಲೀಸ್ ರಿಕ್ವೆಸ್ಟ್ ಮಾಡಿ ಹೇಳಿರೋದು. ರಿಟೇಲ್ ಅಲ್ಲಿ ರೇಟ್ ಜಾಸ್ತಿ ಅಂದ್ರೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಒಂದೇ ಪ್ರೈಸ್ ಇಕ್ಬಿಟ್ಟಿದೀವಿ ಸರ್. ಆಲ್ ಓವರ್ ಇಂಡಿಯಾ ಡೆಲಿವರಿ ಇದೆ, ಕ್ಯಾಶ್ ಆನ್ ಡೆಲಿವರಿ ಇಲ್ಲ. ಮೊದಲು ಪೇಮೆಂಟ್ ಮಾಡಿ ನಿಮ್ ಪ್ರಾಡಕ್ಟ್ ಸಿಗ್ಬಿಡುತ್ತೆ. ಇಲ್ಲಿಂದ ಎಲ್ಲಿವರೆಗೂ ಇದು ಮಾಡಿದ್ರು ನೀವು ಡೆಲಿವರಿ 100% ಆಲ್ ಓವರ್ ಇಂಡಿಯಾ. ಆಲ್ ಓವರ್ ಇಂಡಿಯಾ. ಅಕಸ್ಮಾತ್ ಫಸ್ಟ್ ನಮ್ಗೆ ಏನೋ ಡೌಟ್ ಇತ್ತು ಅಂತಂದ್ರೆ ವಿಡಿಯೋ ಕಾಲ್ ಸಪೋರ್ಟ್ ಇದೆ. ವಿಡಿಯೋ ಕಾಲ್ ಸಪೋರ್ಟ್ ಇದೆ, ಟೆನ್ಷನ್ ತಗೊಂಡು ಹೋಗ್ಬಿಡಿ. ಇವಾಗ ನೋಡಿ ಎಲ್ಲಾರು ದೂರದಿಂದ ಬಂದಿದ್ದಾರೆ ಅಂತ. ಎಲ್ಲಿಂದ ನಾನು ನೋಡಿದೆ, ಬರ್ತಾ ಇದಾರೆ, ಹೋಗ್ತಾ ಇದಾರೆ. ನನಗೂ ವಿಡಿಯೋ ಮಾಡಕ್ ಟೈಮ್ ಸಿಕ್ಲಿಲ್ಲ, ತುಂಬಾ ಕಾಯಿಸ್ಬಿಟ್ರಿ ನೀವು. ಸಾರಿ ಪ್ರೈಸ್ ಮಾತ್ರ ಫಿಕ್ಸ್ ಇರುತ್ತೆ. 100% ಆಲ್ ಓವರ್ ಇಂಡಿಯಾ ಗ್ಯಾರಂಟಿ ಪ್ರೈಸ್ ಕೊಡ್ತೀನಿ ಸರ್. ಇಲ್ಲಿ ಏನೋ ತಗೊಂಡಿರೋದು ಏನೋ ಆಯ್ತು ಅಂದ್ರೆ ಬಂದ್ರೆ ನೀವು ಸರ್ವಿಸ್ ಮಾಡ್ಕೊಡ್ತೀರಾ? ನನ್ನ ಹತ್ರ ಇಲ್ಲ ಸರ್, ಬೇರೆ ಹತ್ರ ಇಸ್ಕೊಂಡು ಏನೋ ತಗೊಂಡ್ ಬನ್ನಿ ಸರ್, ಮಾಡ್ಕೊಡ್ತೀರಾ? ಸರ್ವಿಸ್ ಫ್ರೀ ಇರುತ್ತೆ ಸರ್. ಪಾರ್ಟ್ಸ್ ಗೆ ಚಾರ್ಜಸ್ ನಾವು ತಗೊಳ್ಳಲ್ಲ ಸರ್. ದೊಡ್ಡ ಪಾರ್ಟ್ಸ್ ಹೋಗಿದ್ರೆ ಮಾತ್ರ ನಾವ್ ಹೇಳ್ತೀವಿ, ಇಲ್ಲಿ ಸಿಕ್ತತ್ತೆ ಸರ್ ತಗೊಂಡ್ ಬನ್ನಿ. ನಮ್ಮ ಹೆಸರು ಎಲ್ಲ ಹೋಗ್ಬೇಡಿ, ಯಾಕಂದ್ರೆ ಬೇರೆಯವ್ರ ಕಮಿಷನ್ ಇಟ್ಕೊಳ್ತಾವ್ರಂತ. ನಮ್ಗೆ ಅದನ್ನ ತಲೆನೋವೇ ಬೇಡ. ನೀವು ತಗೊಂಡ್ ಬಂದ್ಬಿಡಿ, ಇಲ್ಲ ಅಕ್ಕಪಕ್ಕ ಅಂಗಡಿ ಇದೆ ಹೇಳ್ತೀನಿ, ಫ್ರೀ ಮಾಡ್ಕೊಟ್ಬಿಡ್ತೀನಿ. ಆಮೇಲೆ ಎಲ್ಲ ಅಂಗಡಿ ಅವ್ರಿಗೆ ಹೇಳ್ತಾ ಇದೀನಿ, ಕೇಳಿಸ್ಕೊಳ್ಳಿ. ಎಲ್ಲ ಹತ್ರ ಒಂದೇ ಪ್ರಾಡಕ್ಟ್ ಹೋಗೋದು, ನಮ್ದು ಒರಿಜಿನಲ್, ನಮ್ದು ಲೋಕಲ್ ಅಂತ ಹೇಳ್ಬಿಟ್ಟು ಎಲ್ಲಾರು ತಲೆ ಕೆಡ್ಸಕ್ ಹೋಗ್ಬೇಡಿ. ದಯವಿಟ್ಟು ಎಲ್ಲಾರು ಒಳ್ಳೆ ಬಿಸ್ನೆಸ್ ಮಾಡಿ, ವಾಲ್ಯೂಮ್ ಬಿಸ್ನೆಸ್ ಮಾಡಿ. ಬಡವ್ರ ಮಕ್ಕಳು ಆಟ ಆಡಿಲ್ಲ, ಒಂದು ಸಜೆಷನ್ನು, ಎಲ್ಲ ಮಕ್ಕಳು ಆಟ ಆಡ್ರಿ. ನಾವೆಲ್ಲ ಕಾರಲ್ಲ ಅಂತ ತಗೊಂಡಿಲ್ಲ, ಅಟ್ಲೀಸ್ಟ್ ಮಕ್ಕಳು ಆಗಿ ತಗೊಳ್ಳಿ ಅಂತ ಯೋಚನೆ ಮಾಡ್ಬಿಟ್ಟು ಕೊಡಿ.
ಪ್ರಾಫಿಟ್ ಮಾಡಂಗಿದೆ ಇಲ್ಲಿ ಮಾಡಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಓಕೆ ಎಷ್ಟು ಮಾಡ್ಬೇಕು ಅಷ್ಟೇ ಮಾಡಿ, ಜಾಸ್ತಿ ಮಾಡಿಬಿಟ್ಟು ಹಾಸ್ಪಿಟಲ್ಗೆ ಹಾಕಕ್ಕೆ ಹೋಗ್ಬಿಡಿ. ಬನ್ನಿ ಸರ್, ನೀವು ಖಂಡಿತ ಬನ್ನಿ, ನೀವು ಬನ್ನಿ ಬ್ರದರ್ಸ್, ಎಲ್ಲರೂ ಬನ್ನಿ ಬ್ರದರ್ಸ್, ಮಾತಾಡ್ಕೊಳ್ಳೋಣ ಬನ್ನಿ ಬ್ರದರ್ಸ್, ಎಲ್ಲರೂ ಒಂದೇ, ನಾವು ಎಲ್ಲ ಒಂದೇ, ಮಾತಾಡ್ಕೊಳ್ಳಿ ಬನ್ನಿ ಬ್ರದರ್ಸ್. ಓಕೆ ಸರ್, ಥ್ಯಾಂಕ್ ಯು. ಇಷ್ಟೊತ್ತು ನಮಗೆ ಪೂರ್ತಿ ಡೀಟೇಲ್ಸ್, ರೇಟು ಥ್ಯಾಂಕ್ ಯು ಸರ್. ಯಾರೆಲ್ಲ ಬೈ ಮಾಡಬೇಕು ತಗೋಬೇಕು ಅಂತಿದ್ರೆ ದಯವಿಟ್ಟು ಈ ಅಂಗಡಿ ಡೀಟೇಲ್ಸ್ನ ಪೂರ್ತಿ ನಂಬರು, ಲೊಕೇಶನು ಎಲ್ಲನೂ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಮತ್ತೆ ತಗೊಂಡವರು ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆಲ್ರೆಡಿ ತಗೊಂಡ್ರವರು ಹೇಗಿತ್ತು ಸರ್ವಿಸ್ ಅನ್ನೋದನ್ನು ಕೂಡ ಕಮೆಂಟ್ ಮಾಡ್ತಾ ಇರಬೇಕು, ಶೇರ್ ಮಾಡ್ತಾ ಇರಬೇಕು ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಬಾಯ್.